ಒಂದು ವಾರ ಆದ ಮೇಲೆ ಒಬ್ರು ಜಯಕುಮಾರ್ ಹೆಗಡೆ ಅಂತ ಇದ್ರು. ಅವರು ಕೈಯಲ್ಲಿ ಒಂದು ಉದಯವಾಣಿ ಹಿಡ್ಕೊಂಡು ಬಂದ್ರು. ಜಯಕುಮಾರ್ ಹೆಗಡೆ ಒಟ್ಟಿಗೆ ಕೇಳಿ, ಒಂದು ವಾರ ಆಗಿದೆ, ಏನ್ ಮಾಡೋದು ಅಂತ. ವೆಂಕಟರಮಣ ಕಾಲೇಜ್ ಕಟ್ಟುತ್ತಾ ಇದ್ದಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೊಡುವವರು ಇದ್ದಾರೆ, ಅವ್ರಿಗೆ ಯಾರ್ಯಾರು ಕೆಲಸ ಕೊಡ್ತಾರೆ. ನೀವು ಯಾಕೆ ಸುಮ್ಮನೆ ಅದು ಲಾಸ್ಟ್ ಡೇಟ್ ಆಗಿದೆ, ನೀವು ಲಾಸ್ಟ್ ಡೇಟ್ ಇದ್ರು ಕೂಡ ನಿಮಗೇನು ಕೆಲಸ ಕೊಡುವ ಪಾರ್ಟಿ ಅಲ್ಲ ಅದು, ಒಂದು ನೆಗೆಟಿವ್ ಪಿಕ್ಚರ್ ಕೊಟ್ಟರು ಅವರು. ಅಮ್ಮ ಏನ್ ಮಾಡಿದಾರೆ ಅಂದ್ರೆ ಸಾಯಂಕಾಲ, ಹುಷಾರ್ ವೆಂಕಟರಮಣ ಭಾರಿ ಒಳ್ಳೆಯವು ಅಂತ ಕೇಳಿದಾನೆ, ನೀವೊಂದು ಹೋಗು ಅವ್ರಿಗೆ ಹೇಳು, ಸ್ಟೂಡೆಂಟ್ ಒಂದು ಕೆಲಸ ಲಾಸ್ಟ್ ಡೇಟ್ ಆಗ್ಬಿಟ್ಟಲ್ಲ, ಪೇಪರ್ ಬರುವಾಗ ಒಂದು ವಾರ ಆಗ್ತದೆ ಅಲ್ಲಿ, ಆಗ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಅವ್ರಿಗೆ ಅದು ಗೊತ್ತಾಯ್ತು ನೋಡಿ. ಆ ದೊಡ್ಡತನ ಇದೆಯಲ್ಲ, ಅದು ನಿಮಗೆ ಬರೀ ಓದುದ್ರಿಂದ ಬರಲ್ಲ ಅದು. ಅವರು ಹೌದಲ್ಲ, ಹಳ್ಳಿಗೆ ಪೇಪರ್ ಬರೋದು ಯಾವಾಗ, ಸರಿ ಇಂಟರ್ವ್ಯೂ ಮಾಡಿ ಚೆನ್ನಾಗಿ ಮಾಡ್ಬೇಕು, ನಂಗೆ ಕೆಲಸ ಸಿಕ್ಕಿದಷ್ಟೇ ಖುಷಿ. CN ರಾಮಚಂದ್ರನ್ ಅಂತ 50,000 ಕೊಟ್ಟಿದಾರಂತೆ ಕೆಲಸ ಅವರಿಗಂತೆ, ಎಲ್ಲ ಸುದ್ದಿ. ನಾನು ಹೇಗೆ ಬಂದಿದ್ದೇನಲ್ಲ, ಒಂದು ಇಂಟರ್ವ್ಯೂ ಒಂದು ಅನುಭವ ಅಲ್ಲ. ಹೋದೆ ಇಂಟರ್ವ್ಯೂಗೆ ಹೋಗಿ, ಒಳಗೆ ಹೋಗಿ ಎಲ್ಲ ನೋಡ್ತೇನೆ. ಅಡ್ಕಾರು ರಾಮಣ್ಣಗೌಡರು ಕೂತಿದ್ದಾರೆ, ಪಡ್ಡಂಬೈಲು ವೆಂಕಟರಮಣಗೌಡರು ಕೂತಿದ್ದಾರೆ, ಕುರುಂಜಿ ಅವರು ಕೂತಿದ್ದಾರೆ, ಇನ್ಯಾರೋ ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ. ಆಮೇಲೆ ಪಡ್ಡಂಬೈಲು ವೆಂಕಟರಮಣಗೌಡರು ಬಿಳಿಮಲೆ ಅಂದ್ರೆ ಎಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ಪಂಜದ ಹತ್ರ. ಬಿಳಿಮಲೆ ರಾಮಣ್ಣಗೌಡರು ಏನಾಗಬೇಕು ನಿಮಗೆ ಅಂತ. ನಂಗೆ ಫಸ್ಟ್ ಟೈಮ್ ನನ್ನ ಅಜ್ಜನ ಮೇಲೆ ಒಂದು ಗೌರವ. ಇಂಟರ್ವ್ಯೂ ಅಲ್ಲಿ ಅಜ್ಜನ ಹೆಸರು ಹೇಳ್ತಾರೆ ಅಂದ್ರೆ ನನ್ನ ಅಜ್ಜನ ಕಾಲಿಗೆ ಬೀಳುವಷ್ಟು ನನಗೆ ಒಂದು ಗೌರವ. ನಾನು ಹೇಳಿದೆ ಬಿಳಿಮಲೆ ರಾಮಣ್ಣಗೌಡರು ನನ್ನ ಅಪ್ಪನ ಅಪ್ಪ. ಹಾಗೆ ಅವರವರು ಮಾತಾಡಲಿಕ್ಕೆ ಶುರು ಮಾಡಿದರು. ರಾಮಣ್ಣಗೌಡರು ಭಾರಿ ಕಾರ್ಬಾರ್ನವರು, ಸುಪ್ರೀಂ ಕೋರ್ಟ್ ವರೆಗೆ ನಮ್ಮಲ್ಲಿ ಹೋಗಿ ಬಂದವರು ಬೇರೆ ಯಾರು ಇಲ್ಲ ಅಂತ ಅಜ್ಜನನ್ನು ಹೋಗಲಿಕ್ಕೆ ಶುರು ಮಾಡಿದಾಗ ನನಗೆ ಮೊಮ್ಮಗನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅದ್ವೈತ ಬ್ರಹ್ಮಶಾಸ್ತ್ರಿ ಪ್ರಿನ್ಸಿಪಾಲ್ ಅವ್ರು ಹೇಳಿದ್ರು, ಯು ಲುಕ್ ಸೋ ಸ್ಮಾಲ್, ನಮ್ಮ ಕ್ಲಾಸಲ್ಲಿ 80ರಿಂದ 90 ಮಕ್ಕಳು ಇರ್ತಾರೆ, ಹೌ ಕ್ಯಾನ್ ಯು ಕಂಟ್ರೋಲ್ ಕ್ಲಾಸ್ ಅಂತ ಅಂದ್ರು. ನಾನು ಹೇಳಿದೆ, ಸರ್ ಕ್ಲಾಸ್ ಕಂಟ್ರೋಲ್ ಮಾಡ್ಲಿಕ್ಕೆ ದೊಡ್ಡ ದೇಹ, ದೊಡ್ಡ ಮೀಸೆ ಅವರಿಗೆ ಹೇಳಿದ್ರು. ದೊಡ್ಡ ದೇಹ ದೊಡ್ಡ ಮೀಸೆ ಬೇಕು ಅಂತ ಇಲ್ಲ ಸರ್, ಕ್ಲಾಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾದ್ದು ಬೌದ್ಧಿಕತೆ, ಅದು ನನ್ನ ಹತ್ರ ಇದೆ ಅಂತ ಹೇಳಿದ. ಸುಮ್ಮನೆ ಒಂದು 10-12 ಗಂಟೆ ಆದ್ಮೇಲೆ ಸಾಹೇಬ್ರು ಕರೆದ್ರೆ ಒಳ್ಳೇದು. ಹೋದೆ. ನಿಮ್ಮ ಇಂಟರ್ವ್ಯೂ ಎಲ್ಲ ಬಾರಿ ಒಳ್ಳೇದಾಗ್ಬಿಟ್ಟು, ಫಸ್ಟ್ ರ್ಯಾಂಕ್ ನೀವು, ನಾ ಮೆರಿಟ್ ನೋಡಿ ಕೆಲಸ ಕೊಡುದು, ಯಾರ ದುಡ್ಡು ಬೇಡ. ನನ್ನ ಅಡಿಕೆ ತೋಟ ಹಾಕಿ ನಾ ಇದು ಶಾಲೆ ಕಾಲೇಜ್ ಕಟ್ಟಿದ್ದೇನೆ, ಇದಕ್ಕೆ ಯಾರದು ಬೇಡ, ನಿಮ್ಮ ಮೆರಿಟ್ ನೋಡಿ ಕೆಲಸ ಕೊಟ್ಟಿದ್ದೇನೆ, ನೀವು ಚೆನ್ನಾಗಿ ಮಾಡಿ. ಕೆಲಸ ಕೊಟ್ಟರು ನೋಡಿ. ಅಂದ್ರೆ ನನಗೆ, ನಾನು ಆ ಪೇಪರ್ ಕೊಟ್ಟ ಯಜಮಾನರು ಹೇಳಿದ್ದು, ಅಲ್ಲಿಗೆ ಹೋದಾಗ 10-20 ಜನ ಮಾತಾಡೋದು ಎಲ್ಲ ಸುಳ್ಳು ನೋಡಿ.